ಸೆಪ್ಟೆಂಬರ್ 18ಕ್ಕೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ 75 ವರ್ಷಗಳಾಗುತ್ತೆ. ಸೊ ಅಂದ್ಕೊಂಡಂತಾಗಿದ್ರೆ ಅಭಿಮಾನ್ ಸ್ಟುಡಿಯೋದಲ್ಲಿ 75ನೇ ವರ್ಷದ ಸಂಭ್ರಮ ಇರಬೇಕಾಗಿತ್ತು. ಬಟ್ ಆದ್ರೆ ಒಂದಿಷ್ಟು ಅಡೆತಡೆಗಳ ನಡುವೆ ನಾಳೆ ವಿಷ್ಣುವರ್ಧನ್ ಅವರ ಬರ್ಡೇ ಆಗ್ತಾ ಇರ್ತಕ್ಕಂಥದ್ದು. ಅವರ ಜೊತೆಗಿನ ಒಡನಾಟದ ಬಗ್ಗೆ, ಅವರ ಸಿನಿಮಾಗಳ ಬಗ್ಗೆ ಮಾತಾಡಲಿಕ್ಕೆ ನಿರ್ದೇಶಕರಾಗಿರ್ತಕ್ಕಂತಹ ರಾಜೇಂದ್ರ ಸಿಂಗ್ ಬಾಬು ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, 75ನೇ ವರ್ಷ ವಿಷ್ಣುವರ್ಧನ್ ಅವರ ಬರ್ತ್ಡೇ. ಸಹಜವಾಗಿ ನಿಮ್ಮ ಇಡೀ ಸಿನಿಮಾ ಜರ್ನಿಯಲ್ಲಿ ತುಂಬ ವಿಶೇಷ ವ್ಯಕ್ತಿತ್ವ, ವಿಶೇಷ ನಟ. ಹೇಗೆ ನೆನಪಾಗ್ತಾರೆ ನಿಮಗೆ ಈ ಸಂದರ್ಭಕ್ಕೆ? ಇವತ್ತಿಲ್ವಲ್ಲ ಅನ್ನೋದೇ ದೊಡ್ಡ ಕೊರತೆ. ಯಾಕಂದರೆ ವಿಷ್ಣುವರ್ಧನ್ ಬರ್ತ್ಡೇ ಬಂತು ಸೆಪ್ಟೆಂಬರ್ 18 ಅಂದರೆ 16ನೇ ತಾರೀಕಿಂದಲೇ ನಾವು ಜೊತೆಲೇ ಇರ್ತಿದ್ವಿ. ಹೊರಗಡೆ ಹೋಗೋದು, ಇಲ್ಲ ನಾನು ಅಂಬರೀಷ ವಿಷ್ಣುವರ್ಧನ್ ಅವ್ರ ಮನೇಲಿ ಸೇರೋದು, ಇಲ್ಲ ನಮ್ಮ ಮನೇಲಿ ಸೇರೋದು, ಇಲ್ಲದೇ ವಿಷ್ಣುವರ್ಧನ್ ಮನೆಯಲ್ಲಿ ಎಲ್ಲರೂ ಸೇರಿ ಒಂದು ಸಂತೋಷವಾಗಿ ತಮಾಷೆಯಾಗಿ ಹಂಚ್ಕೋತಿದ್ವಿ. ಅದು ಈಗ ವಿಷ್ಣುವರ್ಧನೂ ಇಲ್ಲ, ಅಂಬರೀಷು ಇಲ್ಲ. ಸೊ ಅದಕ್ಕೆ ಎರಡೂ ಭಾಳ ಹತ್ತಿರದ ಸ್ನೇಹಿತರಾಗಿರೋದ್ರಿಂದ ಅವರು ಇಲ್ದಿರೋದೇ ಒಂದು ದುಃಖ. ಸರ್, ಈಗ ಸಹಜವಾಗಿ ಏನಂತಂದ್ರೆ ಅಭಿಮಾನ್ ಸ್ಟುಡಿಯೋದ ನಂಟಿತ್ತು. ಏನೋ ಒಂದು ನೆನಪಲ್ಲಿ ಅಭಿಮಾನಿಗಳು ಅಲ್ಲಿ ಹೋಗ್ತಾ ಇದ್ರು, ಒಂದಿಷ್ಟು ಗೌರವಿಸಿ ಬರುವಂತದ್ದು, ನೆನಪು ಮಾಡ್ಕೊಂಡು ಬರುವಂತಹ ಸನ್ನಿವೇಶ ಇತ್ತು. ಬಟ್ ಈ ಬಾರಿ ಅದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಒಂದಿಷ್ಟು ಸಾಧ್ಯತೆಗಳಲ್ಲ. ಆ ಅಭಿಮಾನ್ ಸ್ಟುಡಿಯೋದ ಇಲ್ಲಿರ್ತಕ್ಕಂಥ ಸ್ಥಳ ರಾತ್ರೋರಾತ್ರಿ ನೆಲಸಮ ಆಗಿದ್ದಂಥ ಸನ್ನಿವೇಶ ನೀವು ಹೇಗೆ ಗಮನಿಸಿದ್ರಿ? ಏನು ಅನಿಸ್ತು ಅಂತ ಅವತ್ತು? ಇಲ್ಲ, ಅದು ಮೊದಲಿಂದ ವಿವಾದನೇ ಇತ್ತು. ಯಾಕೆಂದರೆ ಅಂಬರೀಷ್ ನನಗೆ ಗೊತ್ತಿದ್ದ ಮಟ್ಟಕ್ಕೆ ಅದ್ರ ಬಗ್ಗೆ ತುಂಬ ಪ್ರಯತ್ನ ಪಟ್ಟ. ಯಾಕೆಂದರೆ ಅಲ್ಲಿನ ಕಂಠೀರವ ಸ್ಟುಡಿಯೋದಲ್ಲಿ ಬೇಡ ಇದು ಮಾಡೋದು, ಅಭಿಮಾನ್ ಸ್ಟುಡಿಯೋಲಿ ಮಾಡಬೇಕು ಅಂತ ಪ್ರಪೋಸಲ್ಲು ಅವತ್ತು ಯಡಿಯೂರಪ್ಪನವ್ರು ಇದ್ದರು ಅಂತ ಕಾಣುತ್ತೆ ಮುಖ್ಯಮಂತ್ರಿಗಳಾಗಿ. ಅಂಬರೀಷ್ ಅವರು ಎಲ್ಲ ಸೇರಿ ಅಲ್ಲಿಗೆ ಮಾಡಿದ್ರು. ಅದು ಆ ತರಾತುರಿನಲ್ಲಿ ಅವತ್ತು ಅವ್ರಿಗೆ ಗೊತ್ತಾಗಲಿಲ್ಲ ಅಂತ ಕಾಣುತ್ತೆ ಇದು ಯಾರಿಗೆ ಸೇರಿದಂತೆ. ಬಟ್ ಆದರೆ ಅಭಿಮಾನ್ ಸ್ಟುಡಿಯೋನ ಸರ್ಕಾರ ಕೊಟ್ಟಿದ್ದು ಸ್ಟುಡಿಯೋ ಮಾಡೋಕ್ಕೆ, ಲೇಔಟ್ ಮಾಡೋಕ್ಕೆ ಯಾವತ್ತೂ ಕೊಟ್ಟಿಲ್ಲ. ಅದನ್ನು ಏನು ಕಾರಣಾಂತರದಿಂದ ಹಲವಾರು ವಿಷಯಗಳು ಹಾಗೆ ಹೀಗೆ ಆಗಿ ಕೊನೆಗೆ ಅದು ಕೋರ್ಟ್ ಮುಖಾಂತರ ಹೋಯಿತು. ಕೋರ್ಟ್ ಮುಖಾಂತರ ಹೋದಾಗಲಿಂದ ಯಾರೂ ಏನೂ ಮಾತಾಡೋಕ್ಕೆ ಆಗಲಿಲ್ಲ. ಈಗ ಸರ್ಕಾರ ಅದನ್ನು ತಗೊಂಡಿದೆ. ಬಟ್ ಏನು ದುರಾದೃಷ್ಟ ಅಂದರೆ ಕರ್ನಾಟಕದಲ್ಲಿ ಒಂದು ಸ್ಟುಡಿಯೋ ಆಗೋದೇ ಇಲ್ಲ. ಸ್ಟುಡಿಯೋ ಆಯಿತು ಅಂದರೆ ಏನೋ ಒಂದು ತಾಪತ್ರೆ. ಎಲ್ಲ ಸ್ಟುಡಿಯೋಗಳು ಮುಚ್ಚಿ ಹೋಯ್ತಲ್ಲ. ಹಾಗೆ ವಿಷ್ಣುವರ್ಧನ್ದು ಆ ಜಾಗ. ಬಟ್ ಮೈಸೂರಲ್ಲಿ ಸರ್ಕಾರ ಭಾಳ ಒಳ್ಳೆಯ ಜಾಗ ಕೊಟ್ಟಿದೆ, 5 ಎಕರೆ. ಅದನ್ನು ನಾನೇ CM ಅವ್ರಿಗೆ ಹೇಳಿ, ಭಾರತೀಯವರು, ನಾನು, ಅನಿರುದ್ಧ ಅವರು ಹೋಗಿ ಅಲ್ಲಿ 10-12 ಕೋಟಿ ರೂಪಾಯಿ ಖರ್ಚು ಮಾಡಿ ಸರ್ಕಾರ ಮಾಡಿದ್ದಾರೆ. ಬಟ್ ಇದೊಂಥರ ಎಮೋಷ್ನಲಿ ಅಟ್ಯಾಚ್ಮೆಂಟ್ ಇತ್ತು ಈ ಜಾಗಕ್ಕೆ. ಈಗ ನೋಡ್ಬೇಕು ಮುಂದೆ ಏನು ಮಾಡ್ತಾರೆ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ತಗೊಂಡಿದ್ದಾರೆ ಅಂತಾರೆ. ಫಾರೆಸ್ಟ್ ಲ್ಯಾಂಡ್ನ ಹೇಗೆ ಕೊಡ್ಬೋದು, ಏನು ಕೊಡ್ಬೋದು, ಮತ್ತೆ ವಿವಾದ ಆಗದೆ ಅದು ಹಾಗೆ ಪರಿಹರಿದ್ರೆ ಒಳ್ಳೆಯದು. ಸರ್, ಈಗ ಇದೇ ಸಂದರ್ಭಕ್ಕೆ ಸರ್ಕಾರ ಕರ್ನಾಟಕ ರತ್ನ ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು. ಅಂದರೆ ಇಷ್ಟು ವರ್ಷಗಳಾದ ನಂತರ ಅವರಿಗೆ ಸಲ್ತಾ ಇರುವಂತಹ ಗೌರವ, ಅದನ್ನೇ ನೀವು ಅವರ ಆಪ್ತರಾಗಿ ಹೇಗೆ ರಿಸೀವ್ ಮಾಡ್ತೀರಿ? ಸಂತೋಷ ಇದ್ದಿದ್ರೆ ಅವನು ಇನ್ನೂ ಸಂತೋಷ ಪಡ್ತಿದ್ದ. ಇಲ್ಲದೇ ಇದ್ದಾಗಲೂ ಒಂದು ಪೂರ ಇಂಡಸ್ಟ್ರಿ ಎಲ್ಲರೂ ಹೋಗಿ ಕೇಳಿ, ಅದರಲ್ಲಿ ಮುಖ್ಯಮಂತ್ರಿಗಳು ಯಾವಾಗಲೂ ಕನ್ನಡ ಚಿತ್ರರಂಗಕ್ಕೆ ಅವ್ರಿಗೇನು ಇಲ್ಲ ಅಂತ ಹೇಳೋದಿಲ್ಲ, ಯಾವ್ದು ಕೇಳಿದ್ರು ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಇದು ಒಂದು ಮಾಡಿರೋದು ತುಂಬ ಸಂತೋಷ. ಅವ್ರ ಅಭಿಮಾನಿಗಳಿಗೆ ಸಂತೋಷ, ಭಾರತೀಯವ್ರಿಗೆ, ಅವ್ರ ಕುಟುಂಬದವ್ರಿಗೆ, ನಮಗೂ ಎಲ್ಲರಿಗೂ ಭಾಳ ಸಂತೋಷ. ಸರ್, ಈಗ ನೀವು ಮಾತನಾಡಿದಂಥ ಘಟನೆಗಳನ್ನು ಮತ್ತೊಮ್ಮೆ ಮೆಲುಕು ಹಾಕೋದಾದ್ರೆ, ಅವತ್ತು ಅಂದರೆ ಬಂಧನ ಸಿನಿಮಾ ಮಾಡೋ ಟೈಮಲ್ಲಿ ಘಟನೆಗಳನ್ನು ಮಾತನಾಡಿದ್ರಿ. ಬಂಧನ ಸಿನಿಮಾ ಅನ್ನುವಂಥದ್ದು ವಿಷ್ಣುವರ್ಧನ್ ಅವರಿಗೆ ಆಸಕ್ತಿನೇ ಇಲ್ಲದೆ ಇರ್ತಕ್ಕಂಥದ್ದಾಗಿತ್ತು. ಅಂದರೆ ಸಾಹಸ ಸಿಂಹ ಅಂತ ಕರ್ಸ್ಕೊಳ್ತಾ ಇದ್ದೆ, ಇದಕ್ಕಿದ್ದಂಗೆ ಹೀಗೆ ಸಾಫ್ಟ್ ಕ್ಯಾರೆಕ್ಟರ್ ಮಾಡಬೇಕಂತ ಅನ್ನುವಂಥದ್ದು ಅವತ್ತಿನ ದಿನಗಳಲ್ಲಿ ಏನು ಹೇಳ್ತಾ ಇದ್ರು? ಅದಾದ ನಂತರದ ಬೆಳವಣಿಗೆಗಳು ಹೇಗೆ ಅಂತ? ಅವನಿಗೆ ಇಷ್ಟ ಇರಲಿಲ್ಲ. ನಾನು ಕತೆ ಹೇಳಿದಾಗ ನಾನು ಮಾಡೋಕ್ಕಾಗುತ್ತೇನಪ್ಪ ಇದು, ನೀನೇನು ಸುಮ್ಮನೆ ಇದು ಮಾಡ್ತೀಯ ಅಂತ ಹೇಳಿದೆ. ಆ್ಯಸ್ ಎ ಡೈರೆಕ್ಟ್ರ್ ನನಗೆ ಕಾನ್ಫಿಡೆನ್ಸ್ ಇದೆ, ನೀನು ಮಾಡು ಅಂತ. ಆಮೇಲೆ ಮೊದಲು ಸ್ವಲ್ಪ ಹಿಂಜರಿಕೆ ಇತ್ತು. ಆಮೇಲಿಂದ ನನಗೆ ಗೊತ್ತಿತ್ತು ಅವ್ನು ಮಾಡ್ತಾನೆ ಅಂತ. ಯಾಕೆಂದರೆ ನನ್ನ ಒಡನಾಟ, ಅವನು ಚಡ್ಡಿ ಹಾಕ್ಕೊಂಡು ನಮ್ಮ ಆಫೀಸಿಗೆ ಬರ್ತಿದ್ದಾಗಲಿಂದ ನಮ್ಮ ವಿಷ್ಣುವರ್ಧನ್ದು ಸ್ನೇಹ. ಸೊ ಹೇಳಿದ್ಮೇಲೆ ಅವನು ಆಮೇಲಿಂದ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ಪಾತ್ರನ ನಿಭಾಯಿಸ್ತಾ. ಇಲ್ಲದ್ರೆ ಅಷ್ಟು ಜನ 25 ವಾರ 25 ಸೆಂಟ್ರಲ್ಲಿ ಹೋಗ್ಬೇಕು ಅಂದರೆ ಸಿನಿಮಾದಲ್ಲಿ ಲಂಚ ಗಿಂಚ ಎಲ್ಲ ಏನೂ ಕೊಡೋಕ್ಕಾಗಲ್ಲ.
ಬೇರೆ ಎಲ್ಲ ಲಂಚ ಕೊಡ್ಬೋದು. ಸಿನಿಮಾದಲ್ಲಿ ಆಡಿಯನ್ಸ್ಗೆ ಲಂಚ ಕೊಟ್ಬಿಟ್ಟು ಚೆನ್ನಾಗಿದೆ ಹೇಳು ಅಂತ ಹೇಳೋಕ್ಕಾಗಲ್ಲ. ಅವರು ಒಂದು ಪ್ಯೂರ್ ಒಪಿನಿಯನ್ ಕೊಡೋದು, ಯಾವುದೇ ಲಂಚ ಇಲ್ಲ, ಇನ್ಫ್ಲೂಯೆನ್ಸ್ ಇಲ್ಲ. ಆ ಪಾತ್ರ ಪರದೆ ಮೇಲೆ ಏನಿರುತ್ತೆ ಅದನ್ನು ನೋಡಿ ಅವ್ರೇನು ಅನುಭವಿಸ್ತಾರೆ, ಅದೇನು ಫೀಲ್ ಮಾಡ್ತಾರೆ ಅದನ್ನೇ ಹೇಳೋದು. ಆದ್ದರಿಂದ ಅದು ತುಂಬ ಸತ್ಯವಾದದ್ದು ಒಂದೇ ಸಿನಿಮಾ. ಇಲ್ಲಿ ಒಂದೇ ಲಂಚ ನಡೆಯಲ್ಲ, ಇನ್ನೆಲ್ಲ ಕಡೆ ಲಂಚ ನಡೀತದೆ. ಇದೆಲ್ಲರ ಜೊತೆಗೆ ಅದ ಹೇಳ್ತಾ ಇದ್ರೆ, ಒಂದು ಸುಹಾಸಿನಿ ಅವರು ಮತ್ತೆ ವಿಷ್ಣುವರ್ಧನ್ ಅವ್ರದ್ದು ಅದೇ ಮುಹೂರ್ತದ ಸಂದರ್ಭದಲ್ಲಿ ಈ ಕಬಾಳ್ ಕೊಡುವಂತ ಸೀನ್ ಅನ್ನ ಮುಹೂರ್ತ ಮಾಡ್ಬೇಕಿತ್ತು, ಬಟ್ ಅವ್ರಿಬ್ರು ಕೂಡ ಒಪ್ಪಿರ್ಲಿಲ್ಲ ಅನ್ನುವಂಥದ್ದು. ಅದನ್ನ ಒಪ್ಸೋಂತ ಸಾಹಸ ಹೇಗಿತ್ತು ಸರ್ ಅವಾಗಂತ? ಅದಕ್ಕೆ ಡೈರೆಕ್ಟರ್ ಅಂತ ಹೇಳೋದು. ಡೈರೆಕ್ಟರ್ ಅಂತ ಇರೋದೇ ಅದಕ್ಕೋಸ್ಕರ. ಕ್ಯಾಪ್ಟನ್ ದಿ ಶಿಪ್ ಅಂತ ಹೆಸರು ಅಷ್ಟಿಲ್ಲದೆ ಕೊಟ್ಟಿಲ್ಲ. ಯಾರಿಗೇನು ಅವರ ಸಮಸ್ಯೆಗಳಿರುತ್ತೆ ಅದನ್ನು ಪರಿಹಾರ ಮಾಡಿ ಶೂಟಿಂಗ್ ಮಾಡೋದೇ. ಪಾಪ ವಿಷ್ಣುಗೂ ಒಂದಿನ ಮುಹೂರ್ತ ಶಾಟಲ್ಲಿ ಅದು ಪುಟ್ಟಣ್ಣ ಬಂದ್ಬಿಟ್ಟಿದ್ದಾರೆ ಅವರು ಮುಂದೆ ಅಂತ, ನಾನು ಈ ಶಾಟೇ ತೆಗಿಬೇಕು ಅಂತ ಸುಹಾಸಿನಿಗೂ ಫಸ್ಟ್ ಶಾಟೇ ಹಿಂಗೆ ಮಾಡಬೇಕಲ್ಲ ಅಂತ ಕೊನೆಗೆ ಕನ್ವಿನ್ಸ್ ಮಾಡೋದೇ ಡೈರೆಕ್ಟರ್ ಕೆಲಸ. ಮಾಡಿದ್ವಿ, ಆಯ್ತು. ಹೇಳ್ತಾ ಇದ್ರಿ ಸರ್, ಅಂದ್ರೆ ನಿಮ್ಮ ಆಫೀಸ್ಗೆ ಅವರು ಆರಂಭದ ದಿನಗಳಲ್ಲಿ ತುಂಬಾ ಅರ್ಲಿ ಏಜ್ ಇಂದ ಚಡ್ಡಿ ಹಾಕೊಳ್ತಾ ಇದ್ದಂತ ದಿನಗಳಿಂದ ಬರ್ತಾ ಇದ್ರು ಅನ್ನೋಂಥದ್ದು. ಇವತ್ತಿನ ಇಂಡಸ್ಟ್ರಿ ಸ್ಥಿತಿಗತಿಗಳನ್ನು ನೋಡಿದಾಗ ಅವರಲ್ಲಿದ್ದಂತಹ ಒಂದು ಡೆಡಿಕೇಶನ್ ಆಗಿರ್ಬೋದು, ಸಿನಿಮಾದ ಬಗ್ಗೆ ಇರುವಂತಹ ಆಸಕ್ತಿ ಆಗಿರ್ಬೋದು, ಹೇಗಿತ್ತು ಅನ್ನುವಂಥದ್ದು ಸರ್? ಅಲ್ಲ, ಮೊದಲಿಂದ ವಿಷ್ಣುವರ್ಧನ್ಗೆ ಅವ್ರ ತಂದೆಯವರು ನಮ್ಮ ಆಫೀಸಲ್ಲಿ ನಮ್ಮ ತಂದೆಯವ್ರ ಜೊತೆ ಕೆಲಸ ಮಾಡ್ತಿದ್ರು. ಎಚ್ ಎಲ್ ನಾರಾಯಣರಾವ್ ಅಂತ. ಅವರು ಡೈಲಾಗು ಹಾಡೆಲ್ಲ ಬರೆಯೋರು. ಆವಾಗ ಅವ್ರ ಮನೆ ಅಲ್ಲೇ ಕೃಷ್ಣಮೂರ್ತಿಪುರಮಲ್ಲಿತ್ತು, ನಮ್ಮ ಆಫೀಸ್ ಸರಸ್ವತಿಪುರಮಲ್ಲಿತ್ತು. ಆಫೀಸಿಗೆ ವಿಷ್ಣುವರ್ಧನ್ ಅವ್ರ ತಂದೆಯವ್ರ ಜೊತೆಲಿ ಬರುವಾಗ ಆಗಲಿಂದ ನಾನು ವಿಷ್ಣುವರ್ಧನ್ ಇಬ್ಬರು ಸ್ನೇಹಿತರು. ಆಮೇಲಿಂದ ಬರ್ತಾ ನಾಗರಾವು ಆದಮೇಲೆ ನಾವಿಬ್ಬರು ನಾನು ಅಂಬರೀಷ್ ವಿಷ್ಣು 3 ಜನ ತುಂಬ ಸ್ನೇಹಿತರಾದ್ವಿ. ಸ್ನೇಹಿತರಾದ ಮೇಲಿಂದ ವಿಷ್ಣುವರ್ಧನ್ಗೆ ಆಸೆ ತುಂಬ ಇತ್ತು ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಮಾಡಬೇಕಂತ. ಅದರಲ್ಲಿ ಏಕೆಂದರೆ ವಿಷ್ಣುವರ್ಧನ್ ರಾಜ್ಕುಮಾರ್ ಅವ್ರು ಆದಮೇಲೆ ಒಂದು ಕನ್ನಡನ ಫಸ್ಟ್ ಕ್ಲಾಸಾಗಿ ಶುದ್ಧ ಕನ್ನಡ ಮಾತಾಡೋದ್ರಲ್ಲಿ ವಿಷ್ಣುವರ್ಧನ್. ಆಮೇಲೆ ಅವನ ಒಂದು ಸ್ಕ್ರೀನ್ ಪ್ರೆಸೆನ್ಸು, ಲುಕಿಂಗ್ ಕೂಡ ಬ್ಯೂಟಿಫುಲ್ ಆಗಿತ್ತು. ಹೆಂಗಸರೆಲ್ಲ ತುಂಬ ಲೈಕ್ ಮಾಡಿದ್ರು ವಿಷ್ಣುವರ್ಧನ್ನ. ಅಷ್ಟಿಲ್ಲದೆ 200 ಪಿಕ್ಚರ್ ಮಾಡೋಕ್ಕಾಗಲ್ಲ ಸರ್. ಹೇಳ್ತಾ ಇದ್ರಿ ಅದೇ ಹೆಣ್ಮಕ್ಳೆಲ್ಲ ಕೂಡ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಾಗಿದ್ರು. ಅಂದ್ರೆ ಅದರ ಒಂದು ಸಂದರ್ಭ ಬಂಧನ ಸಿನಿಮಾ ರಿಲೀಸ್ ಆದಾಗ ಇಲ್ಲಿ ಹೆಣ್ಮಕ್ಳು ಥಿಯೇಟರ್ಗೆ ಬಂದ್ಬಿಡ್ತಾರೋ ಅಂತ ಒಂದಿಷ್ಟು ಥಿಯೇಟರ್ಗಳಲ್ಲಿ ಕಾರ್ ಪುಡದಿ ಎರಚುವಂತ ಸನ್ನಿವೇಶ ಕೂಡ ನಡೀತು. ಅದಾದ ನಂತರ ಅವರು ಕಟೌಟ್ಗೆ ಬೆಂಕಿ ಹಚ್ಚುವಂತಹ ಘಟನೆ ಕೂಡ ನಡೀತು. ಅದೆಲ್ಲವನ್ನೂ ಕೂಡ ಹೆಂಗೆ ಅವರು ತಗೊಳ್ತಾ ಇದ್ರು ನಿಮ್ ಜೊತೆ ಆ ದಿನಗಳಲ್ಲಿ ಏನ್ ಮಾತುಕತೆ ಆಗ್ತಾ ಇತ್ತು? ಅಲ್ಲ, ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಅದು ಪಿಕ್ಚರ್ ಒಂದ್ಸರಿ ಅದು ಜನ ಡಿಕ್ಲರೇಷನ್ ಕೊಟ್ಬಿಟ್ಮೇಲೆ ಅವ್ರೇನು ಹಿಂದಕ್ಕೆ ಹೋಗಲ್ಲ. ಈಗ ಥಿಯೇಟ್ರಿಗೆ ಹೋಗ್ತಿರ್ತಾರೆ, ಮಳೆ ಬಂದ್ಬಿಡುತ್ತೆ, ಹೋಗ್ತಾರೆ ಪಿಕ್ಚರ್ ಹೋಗಿ ನೋಡ್ಕೊಂಡು ಬರ್ತಾರೆ. ಹಾಗೆ ಅದಕ್ಕೆಲ್ಲ ಕೊನೆಗೆ ನಾವು ಅದಕ್ಕೆಲ್ಲ ಯಾವ್ಯಾವ ಥರ ಉತ್ತರ ಕೊಡಬೇಕು ಉತ್ತರ ಕೊಟ್ವಿ. ಮೈಸೂರಲ್ಲಿ ಕಟೌಟ್ ಸುಟ್ಟಿದ್ರು, ನಾನು ಅದನ್ನು ಚೇಂಜೇ ಮಾಡಿಸ್ಲಿಲ್ಲ. ಅದು ಹಂಗೆ ಇರಲಿ, ಅದೊಂದು ದೃಷ್ಟಿ ಪರಿಹಾರ ಅಂತ ಹಾಗೆ ಬಿಟ್ಟಿದ್ದೆ. 25 ವಾರ ಹೋಯ್ತಲ್ಲ. ನಂತರ ಮುತ್ತಿನ ಹಾರ ಸಿನಿಮಾ ಶೂಟಿಂಗ್ನ ಕೆಲವು ಸ್ವಾರಸ್ಯಕರ ಘಟನೆಗಳನ್ನು ಹಂಚ್ಕೊಂಡಿದ್ರಿ ಸರ್. ಸುಹಾಸಿನಿ ಮೇಡಮ್ ಅಂದ್ರೆ ಅಲ್ಲಿ ಶೂಟ್ ಮಾಡಕ್ ಆಗ್ದೇನೆ ಒಂದು ಚಪ್ಪಲಿ ತಗೊಂಡು ಹೊಡ್ಕೊಂಡಿರುವಂತ ಸನ್ನಿವೇಶ ಇತ್ತು ಅಂತ. ಅಂದ್ರೆ ಎಷ್ಟು ಡಿಫಿಕಲ್ಟೀಸ್ ಇತ್ತು, ಅದ್ರ ನಡುವೆ ಆ ಸ್ಟಾರ್ಗಳು ಹೆಂಗೆ ಡೆಡಿಕೇಟ್ ಆಗಿ ಕೆಲಸ ಮಾಡ್ತಿದ್ರು ಅನ್ನೋದಕ್ಕೆ ಆ ಘಟನೆನ ವಿವರಿಸೋದಾದ್ರೆ? ಅಲ್ಲ, ನಾವು ಮರಳುಗಾಡಿಗೆ ಶೂಟಿಂಗ್ ಹೋಗಿದ್ವಿ. 49-50 ಡಿಗ್ರಿ. ಬೆಳಗ್ಗಿಂದ ಏನು ತಿನ್ನಕ್ಕೂ ಇರ್ತಿರಲ್ಲ. ಯಾಕೆಂದರೆ ಅಲ್ಲಿ ತಿನ್ನಬೇಕು ಅಂದರೆ ಸಣ್ಣ ಕಣಗಳು ಮರಳು ಊಟದಲ್ಲಿ ಸೇರ್ಕೊಂಬಿಡೋದು. ಕೊನೆಗೆ ಉಪವಾಸ, ಒಂದು ಕಡೆ ಬಿಸಿ, ನೀರು ಇಲ್ಲ, ನೀರು ರಿಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ವಿ. ಯಾಕಂದರೆ ಎಲ್ಲರೂ 2 ಬಾಟ್ಲ್ ಕೊಡಿ ಅಂದರೆ ತರಕ್ಕೆ ಅಷ್ಟು ದೂರ ಹೋಗ್ಬೇಕಲ್ಲ ಅಂತ ಅಷ್ಟೇ ನೀರು ಕೊಡ್ತಾ ಇದ್ದಿದ್ದು. ಅವಳಿಗೆ ಒಂಥರ ಸೆಕೆಗೆ ಆ ಒಂಟೆ ಮೇಲೆ ಕೂತ್ಕೊಳ್ಳೋಕ್ಕಾಗದೆ ಕಷ್ಟ ಆದಾಗ ಅವಳೇ ಚಪ್ಪಲಿ ತೊಗೊಂಡು ಹೊಡ್ಕೊಂಡ್ಲು. ಯಾತಕ್ಕಾದ್ರೆ ಈ ಪಿಕ್ಚರ್ ಒಪ್ಕೊಂಡು ಅಂತ. ಸರಿ, ಅದು ಸ್ಪೋರ್ಟಿವ್ ಆಗಿ ತಗೊಂಡ್ವಿ ಅಷ್ಟೇ. ಒಂದೊಂದು ಸಿನಿಮಾ ಒಂದೊಂದು ಸೀನು ಅಂದರೆ ಅಭಿಮಾನಿಗಳಿಗೆ ತಾವು ಆರಾಧಿಸಿಕೊಂಡಂತಹ ನಟ ಮಾಡಿದಾಗ ಜೊತೆಗೆ ತುಂಬಾ ವರ್ಷಗಳ ಕಾಲ ಅದನ್ನ ಅಂದ್ರೆ ಹಾಗೆ ಕಾಪಾಡ್ಕೊಂಡು ಬರ್ತಾರೆ. ಈ ಬಂಧನ ಸಿನಿಮಾದ ರೋಸ್ ಕೊಡುವಂತ ಸನ್ನಿವೇಶನ ಕೂಡ ನೀವು ಸ್ಪಾಟಲ್ಲೇ ಚೇಂಜ್ ಮಾಡಿ ಹೇಳಿದಾಗ ಅದು ಹೆಂಗಿತ್ತು ಆ ಘಟನೆಗಳು ಅಂತ? ಎಲ್ಲ ಪಿಕ್ಚರ್ಗಳಲ್ಲೂ ಗನ್ ಹಿಡ್ಕೊಂಡ್ ಬರ್ತಾರೆ ಹೀರೋಗಳು. ಇದು ಒಂದೇ ಪಿಕ್ಚರ್ನಲ್ಲಿ ರೋಸ್ ಹಿಡ್ಕೊಂಬಂದಿರೋದು. ಅಲ್ಲಿವರೆಗೂ ಯಾರಿಗೂ ಧೈರ್ಯನೇ ಇರಲಿಲ್ಲ ಒಂದು ಹೀರೋ ಕೈನಲ್ಲಿ, ಕಮರ್ಷಿಯಲ್ ಹೀರೋ ಕೈಲಿ ಗನ್ ಕೊಡದೇನೆ ರೋಸ್ ಕೊಡಬೇಕು ಅಂತ.
ಸರಿ ರೋಸು ಕೊಟ್ಟಿದ್ದು ಅದು ತುಂಬ ಇವತ್ತಿಗೂ ವಿಷ್ಣುವರ್ಧನ್ ಫೋಟೋ ಬಂದರೆ ಆ ರೋಸ್ ಇಟ್ಕೊಂಡಿರೋ ಫೋಟೋನೇ. ಆ ವಿಚಾರದಲ್ಲಿ ವಿಷ್ಣುವರ್ಧನ್ ಡೈರೆಕ್ಟ್ ಸಾಕ್ಟ್, ಯಾವುದರಲ್ಲೇ ಇಂಟರ್ಫಿಯರ್ ಆಗ್ತಿರಲಿಲ್ಲ. ಅದು ನನ್ನ ವಿಚಾರದಲ್ಲಂತೂ ಅವ್ನ ಕಥೆನೂ ಕೇಳ್ತಿರ್ಲಿಲ್ಲ. ಒಂದು ಲೈನ್ ಕೇಳ್ಬಿಟ್ಟು ಅವತ್ತು ಸೀನ್ನಲ್ಲಿ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಿದ್ವಿ. ನೀವು ಮತ್ತೆ ಅಂಬರೀಷ್ ಅವರು ಮತ್ತೆ ವಿಷ್ಣುವರ್ಧನ್ ಅವರ ಆಪ್ತತೆ ಸ್ನೇಹ ಎಷ್ಟಿತ್ತು ಅನ್ನೋದನ್ನ ಸಾಕಷ್ಟು ಸಂದರ್ಭ ಹೇಳಿದ್ರಿ. ಅಂದ್ರೆ ಇಲ್ಲಿಂದ ಮೈಸೂರಿಗೆ ಹೋಗ್ತಾ ಇದ್ರಿ, ಮತ್ತೆ ಮನೇಲಿ ಮಾತಾಡ್ಸ್ಕೊಂಡು ಊಟ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರುವಂತಹ ಸನ್ನಿವೇಶಗಳಿತ್ತು. ಅವತ್ತಿನ ನಟರು ಮತ್ತೆ ನಿರ್ದೇಶಕರು ನಡುವಿನ ಒಂದು ಒಡನಾಟ ಆಪ್ತತೆ ಹೇಗಿತ್ತು, ಈಗ ಅದು ಹೆಂಗ್ ಬದಲಾಗಿದೆ ಅಂತ ಅನ್ನಿಸ್ತಿದೆ ಅಂತ? ಅಲ್ಲ, ಯಾವಾಗಲೂ ಎಷ್ಟೇ ಸ್ನೇಹ ಇದ್ದರೂ ಕ್ಯಾಮ್ರಾ ಹತ್ರ ಹೋದಾಗ ನಾನು ಡೈರೆಕ್ಟ್ರು, ಅವ್ರು ಆ್ಯಕ್ಟ್ರು, ಅಲ್ಲಿ ಮಾತ್ರ ಯಾವುದೇ ಡಿಫ್ರೆನ್ಸ್ ಇರ್ತಿರ್ಲಿಲ್ಲ. ಬಟ್ ಹೊರಗಡೆ ಆದಮೇಲೆ ನಾವು ಸ್ನೇಹಿತರು, ಭಾಳನೇ ಸ್ನೇಹಿತರು. ಯಾಕೆಂದರೆ ಅಂಬರೀಷ್ ನಮ್ಮನೆ ಪಕ್ಕದಲ್ಲೇ ಇದ್ದಿದ್ದು. ಅವ್ನು ನಮ್ಮನೇಲೇ 9-10 ತಿಂಗಳು ಮನೇಲಿ ಜಗಳ ಆಡ್ಕೊಂಬಂದು ನಮ್ಮಲ್ಲೇ ಇದ್ಬಿಟ್ಟಿದ್ದ. ವಿಷ್ಣುವರ್ಧನ್ ನನ್ನ ಮೋಟ್ರ್ ಸೈಕಲಲ್ಲೇ ತೊಗೊಂಡು ಅವ್ರ ಮನೆಯಲ್ಲೆಲ್ಲ ನೋಡ್ಕೊಂಬರೋಕ್ಕೆ. ಹಾಗೆ ನಮ್ಮ ಸ್ನೇಹ ಹಾಗೆ ಬೆಳ್ಕೊಂಡು ಬಂದಿದ್ದು. ಸಿನಿಮಾ ಬೇರೆ, ಸಿನಿಮಾದಲ್ಲಿ ಪ್ರೊಫೆಷ್ನಲ್ ಆಗಿ ಯಾವ ಚಿತ್ರ, ಯಾವ ಪಾತ್ರ, ಅದನ್ನು ಹೇಗೆ ಅವರು ಒಳ್ಳೆಯದಕ್ಕೆ, ನಮ್ಮ ಒಳ್ಳೆಯದಕ್ಕೆ, ಮತ್ತು ಅಭಿಮಾನಿಗಳಿಗೂ ಯಾವುದು ಡಿಸಪಾಯಿಂಟ್ ಆಗಬಾರ್ದು, ಅದು ಒಂದು ಭಾಳ ಇಂಪಾರ್ಟೆಂಟ್ ಅಲ್ಲ. ಹಾಗೆ ನಡೆಸ್ಕೊಂಬಂತು. ತುಂಬ ಫ್ರೆಂಡ್ಶಿಪ್ ಅಂದರೆ ಸಿಕ್ಕಾಪಟ್ಟೆ. ಆ ಥರ ಫ್ರೆಂಡ್ಶಿಪ್ಪು ಒಂದು ಪಿಕ್ಚರೇ ಮಾಡ್ಬೋದು. ಯಾಕೆಂದ್ರೆ ನಾವು 3 ಜನ ಒಂದೇ ರೂಮಲ್ಲಿ ಇರ್ತಿದ್ವಿ, ಒಂದೇ ಕಾರಲ್ಲಿ ಹೋಗ್ತಿದ್ವಿ. ಎಷ್ಟೋ ಸರಿ ವಿಷ್ಣು ಮಡ್ರಾಸ್ಗೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ನಾನು ಅಂಬರೀಷ ಬಿಡಕ್ಕೆ ಹೋಗ್ತಿದ್ವಿ. ನಮ್ಮಿಬ್ಬರನ್ನ ಹಂಗೆ ಕರ್ಕೊಂಬಿಟ್ಟು ಡೋರ್ ಲಾಕ್ ಮಾಡಿಬಿಡೋದು. ಆಮೇಲಿಂದ ಮಡ್ರಾಸ್ಗೆ ಹೋಗ್ಬಿಟ್ಟು ಒಂದು 4 ಶರ್ಟು ಪ್ಯಾಂಟು ತೊಗೊಳೋದು, 3 ದಿವಸ ಇರೋದು. ಆ ಥರ ಒಂದು ಸ್ನೇಹ. ವಿಷ್ಣುವರ್ಧನ್ನ ಪಿಕ್ಚರ್ಗೆ ಹಾಕಲೇಬೇಕು ಅಂತೇಳಿ ನಾನು ಅಂಬರೀಷ್ ಹೋಗಿದ್ದೇನೆ. ನಮ್ಮ ಲಕ್ಷ್ಮಣ್ ಅವ್ರ ಹತ್ರ ಜಗಳ ಮಾಡಿ ನಾವಿಬ್ಬರು ಬರ್ಕೊಟ್ಟು ಬಂದಿದ್ವಿ. ಅವ್ರು ಹೇಳಿದ್ರೆ ಇವನು ಬೇಡಪ್ಪ. ಯಾಕಂದರೆ ವಿಷ್ಣು ಎಲ್ಲರಿಗೂ ಸ್ನೇಹ ಅವನು ಒಪ್ಕೋತಿರ್ಲಿಲ್ಲ. ಅವನಿಗೆ ಹತ್ರ ಆದವ್ರು ಮಾತ್ರ ಎಷ್ಟು ಹತ್ರ ಬೇಕಾದ್ರೂ ಬಿಟ್ಕೋತಿದ್ದ. ಎಲ್ಲಿ ಅವನಿಗೆ ಗೊತ್ತಾಗಲ್ಲ ಅವ್ನು ದೂರ ಇದ್ಬಿಡ್ತಿದ್ದ. ಅದಕ್ಕೆ ಅವರು ಇಲ್ಲ, ನಾವು ಅವನ ಜೊತೆ ಪಿಕ್ಚರ್ ಮಾಡಲ್ಲ ಅಂತ ಕೂತಿದ್ರು ಭಾಗ್ಯ ಜೊತೆಗೆ. ಸೊ ನಾನು ವಿಷ್ಣುವರ್ಧನ್ ಹೋಗಿ ಒಂದು ಕಾಗದ ಮೇಲೆ ಬರ್ಕೊಟ್ಟಿದ್ವಿ, ಏನೇ ಆದರೂ ನಾವಿಬ್ಬರು ಜವಾಬ್ದಾರಿ ತಗೋತೀವಿ ಅಂತ. ಆ ಥರ ಸ್ನೇಹ ಆಯಿತು. ಯಾವ ಸಿನಿಮಾ ಸಂದರ್ಭ? ಭಾಗ್ಯ ಜ್ಯೋತಿ. ಭಾಗ್ಯ ಜ್ಯೋತಿಗೆ ಅವ್ರು ಹಾಕಲ್ಲ ಅಂತಿದ್ರು, ಬೇರೆಯವ್ರನ್ನ ಹಾಕ್ಬೇಕು ಅಂತಿದ್ರು. ಕೊನೆಗೆ ನಾವು ಹೋಗಿ ಅವ್ರಿಗೆ ಒಪ್ಪಿಸಿ ಮುಚ್ಚಳಿಕೆ ಬರ್ಕೊಟ್ಟು ಬಂದ್ವಿ. ಇನ್ನು ಅಂಥ ಸಿನಿಮಾದ ಘಟನೆ ಕೂಡ ತುಂಬಾ ವಿಶೇಷ ಆಗಿರ್ತಕ್ಕಂಥದ್ದು ಸರ್. ಅಂದ್ರೆ ನೀವು ಅದನ್ನ ಪ್ಲಾನ್ ಮಾಡಿದಾಗ ಬೇರೆಯವ್ರಿಗೆ ಮಾಡುವಂಥ ಪ್ಲಾನ್ ಇತ್ತು. ಸೊ ಅದಾದ ನಂತರ ಅಂಬರೀಷ್ ಅವ್ರಿಗೆ ಮಾಡುವಂಥದ್ದಾಯ್ತು. ಅದು ಹೇಗೆ, ಯಾರಿಗಾಗಿ ಮಾಡುವಂಥ ಪ್ಲಾನ್ ಆಗಿತ್ತು ಮುಂಚೆ ಅಂತ? ಆ ಪಿಕ್ಚರಲ್ಲಿ ಮಾತ್ರ ಯಾರಿಗೂ ಇರಲಿಲ್ಲ. ವಿಷ್ಣುವರ್ಧನ್ಗೂ ನಾನು ಹೇಳಿದೆ, ನಿನಗೆ ಸೂಟ್ ಆಗಲ್ಲ ಕ್ಯಾರೆಕ್ಟರ್ ಬಿಟ್ಟು ಅಂತ. ಆ್ಯಕ್ಚುಲಿ ರಾಜ್ಕುಮಾರ್ ಅವ್ರ ಕಂಪ್ನಿಯಿಂದನೂ ನನಗೆ ಆಫರ್ ಬಂದಿತ್ತು. ಅವಾಗ ನಾನು ಅವ್ರಿಗೂ ಹೇಳ್ಬಿಟ್ಟು ಬಂದೆ, ಸರ್ ಈ ಕ್ಯಾರೆಕ್ಟರ್ ನಿಮ್ಗೆ ಆಗಲ್ಲ, ಲಾಸ್ಟಲ್ಲೆಲ್ಲ ಆ ಥರ ಟಾರ್ಚರ್ ಮಾಡಿ ಹೊಡೆದಾಗ ನೀವು ಸುಮ್ಮನೆ ಸೈಲೆಂಟಾಗಿದ್ದರೆ ಫ್ಯಾನ್ಸ್ ನಾನು ನೋಡೋದಾಕ್ಬಿಡ್ತಾರೆ. ಅದು ನಿಮಗೆ ಇವತ್ತಿನ ಇರೋ ಒಂದು ಕ್ಯಾರೆಕ್ಟ್ರು, ಅವ್ರಿಗಿರೋ ಒಂದು ಅಭಿಮಾನ ಪ್ಲಸ್ ಅವರಿಂದ ಜನ ಎಕ್ಸ್ಪೆಕ್ಟ್ ಮಾಡೋದು ಡಿಸಪಾಯಿಂಟ್ ಆಗುತ್ತೆ ಅಂತ. ಅದಕ್ಕೆ ಅಂಬರೀಷೇ ಫಸ್ಟಿಂದ ಇದ್ದಿದ್ದು. ಅವ್ರಿಗೆ ಆಸೆ ಇತ್ತು ಮಾಡಬೇಕು ಅಂತ ವಿಷ್ಣುಗೆ. ಬಟ್ ನಾನೇ ವಿಷ್ಣುಗೆ ಬೇಡ ಅಂತ ಹೇಳಿದೆ, ಇದು ಸೂಟ್ ಆಗಲ್ಲ ಅಂತ. ಸರ್, ಇಷ್ಟೆಲ್ಲ ಆಪ್ತವಾಗಿದ್ದಂತಹ ಸ್ನೇಹ, ಸೊ ಒಂದು ಸಂದರ್ಭಕ್ಕೆ ಮನಸ್ತಾಪ ಕೂಡ ಉಂಟಾಗುವಂಥದ್ದು, ಬೇಜಾರಾಗುವಂಥ ಘಟನೆಗಳು ನಡೆದಿತ್ತು. ಅದು ಯಾಕೆ, ಏನು ಅನ್ನೋದು? ಅದು ಒಂದೊಂದು ಸರಿ ಏನಾಗುತ್ತೆ, ಅದಕ್ಕೆ ಕಾರಣನೇ ಇಲ್ಲ. ನಾನು ಡೈರೆಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದೆ. ಯಾವುದೋ ಒಂದು ಇಂಟರ್ವ್ಯೂವಲ್ಲಿ ವಿಷ್ಣು ಕನ್ನಡದಲ್ಲಿ ಡೈರೆಕ್ಟರ್ಗಳಿಲ್ಲ ಅಂದಾಗ ಅದು ಡೈರೆಕ್ಟರ್ ಅಸೋಸಿಯೇಷನ್ಲಿ ಭಾಳ ದೊಡ್ಡ ಚರ್ಚೆ ಆಯಿತು. ಕನ್ನಡದಲ್ಲಿ ಡೈರೆಕ್ಟ್ರೇ ಇಲ್ಲ ಅಂದರೆ ಪುಟ್ಟಣ್ಣ, ಸಿದ್ಧಲಿಂಗಯ್ಯ, ರಾಜೇಂದ್ರ ಸಿಂಗ್ ಬಾಬು ಇವರೆಲ್ಲ ಮಾಡಿಲ್ವಾ ವಿಷ್ಣುವರ್ಧನ್ಗೆ, ಬೇರೆ ಡೈರೆಕ್ಟರ್ಸ್ ಏನು ಮಾಡಿದ್ದಾರೆ, ಹೀಗೊಂದು ಚರ್ಚೆ ಆಗಿ ಒಂದು ಕ್ಷಮಾಪಣೆಗೆ ಕಾಗದ ಬರೀಲೇಬೇಕು ಅಂತ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಡಿಸಿಷನ್ ಆಯಿತು. ನಾನು ಪ್ರೆಸಿಡೆಂಟ್ ಆಗಿದ್ದೆ. ನಾನು ಹೇಳಿದೆ, ನನ್ನನ್ನು ಕಾಂಟ್ರವರ್ಷಿಯಲ್ಗೆ ಹೇಳ್ಬಿಡ್ತೀರಪ್ಪ, ನಾನು ಬಿಟ್ಬಿಡ್ತೀನಿ. ನೀವು ಇಲ್ಲ ನೀವು ಹೆಂಗೆ ಬಿಡ್ತೀರಾ ಅಂತೆಲ್ಲ ಗಲಾಟೆ ಮಾಡಿ ಕೊನೆಗೆ ಅದು ನನಗೆ ಸೈನ್ ಮಾಡಿದೆ. ಅದು ಸ್ವಲ್ಪ ವಿಷ್ಣುಗೆ ಬೇಜಾರಾಯಿತು ಅಷ್ಟೇ. ಬೇರೆ ಯಾವ ವಿಚಾರದಲ್ಲೂ ನಮಗೆ ಅವ್ರಿಗೇನಿರಲಿಲ್ಲ. ಆಮೇಲಿಂದ ಒಂದು 6-7 ವರ್ಷ ಅದರಲ್ಲಿ ವಿಷ್ಣುಗೂ ಲಾಸು, ನನಗೂ ಲಾಸು. ಆ 6-7 ವರ್ಷ ನಾವು ಪಿಕ್ಚರ್ ಮಾಡೋಕ್ಕಾಗಿಲ್ಲ. ಮಾಡೋಂಗಿದ್ರೆ ಇನ್ನೂ ಒಂದು 5-6 ಒಳ್ಳೆ ಪಿಕ್ಚರ್ಗಳು ಆಗಿರೋದು ಟೈಮ್ ಅಷ್ಟೇ. ಆ ಸಂದರ್ಭಕ್ಕೆ ಯಾವ್ದಾದ್ರು ಅವ್ರಿಗೆ ಮಾಡ್ಬೇಕಂತ ಪ್ಲಾನ್ ಆಗಿತ್ತು? ಇತ್ತು ನನ್ನ ಹತ್ರ ಬೇಕಾಷ್ಟಿತ್ತು. ನಾವು ಅವರು ಯಾವಾಗಲೂ ನಾವು ಯಾವ ಪಿಕ್ಚರ್ ಮಾಡಬೇಕು, ಯಾವ ಥರ ಪಿಕ್ಚರ್ ಮಾಡಬೇಕು ಅಂತ ತುಂಬ ಡಿಸ್ಕಸ್ ಮಾಡ್ತಾಯಿದ್ವಿ.
ಎಸ್ ಸರ್, ಅವತ್ತು ಅಷ್ಟೆಲ್ಲ ನಟರ ನಡುವೆ ಕಾಂಪಿಟೇಷನ್ ಇದ್ರು ಕೂಡ ಒಂದು ಹೆಲ್ದಿ ಕಾಂಪಿಟೇಷನ್ ಇತ್ತು, ಒಗ್ಗಟ್ಟಿತ್ತು ಸರ್. ಬಟ್ ಇವತ್ತು ಆ ವಾತಾವರಣ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಲ್ಲ. ಒಗ್ಗಟ್ಟಿನ ಕೊರತೆ ಇದೆ, ನಾಯಕತ್ವದ ಕೊರತೆ ಇದೆ. ಸೊ ಇದನ್ನೆಲ್ಲ ಹಿರಿಯ ನಿರ್ದೇಶಕರಾಗಿ ಹೇಗೆ ಪರಿಗಣಿಸ್ತೀರಿ ಅಂತ. ಬರೀ ಒಂದು ಬಾವಿ ಥರ ಕನ್ನಡ ಚಿತ್ರರಂಗ ಅಷ್ಟರಲ್ಲೇ ಇತ್ತು. ಇವತ್ತು ಪ್ಯಾನ್ ಇಂಡಿಯಾ ಅಂತ ಸಮುದ್ರಕ್ಕೆ ಹೋಗ್ಬಿಟ್ಟಿದ್ದಾರೆ, ಅದಕ್ಕೆ ಎಲ್ಲೆಲ್ಲೋ ಯಾರ್ಯಾರೋ ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಯಾರಿಗೋ ಏನು ರಾಜ್ಕುಮಾರ್ಗಾಗಲಿ ವಿಷ್ಣುವರ್ಧನ್ ಅಂಬರೀಷ್ ಅವ್ರಿಗಿದ್ದ ಥರ ಕನ್ನಡದ ಇದು ಇಲ್ಲ. ಈಗೆಲ್ಲ ಪ್ಯಾನ್ ಇಂಡಿಯಾ, ಎಲ್ಲಿ ನಾವು ಮಾತಾಡ್ಬಿಟ್ರೆ ನಮ್ಮ ಪಿಕ್ಚರು ಬಾಂಬೆಲಿ ಹೋಗಲ್ವೋ, ನಮ್ಮ ಪಿಕ್ಚರ್ ತಮಿಳ್ನಾಡು ಹೋಗಲ್ವೋ ಅಂದ್ಬಿಟ್ಟು ಕನ್ನಡದ ಬಗ್ಗೆ ಮಾತೇ ಆಡೋದಿಲ್ಲ. ಆ ಥರ ಇದೆ ಪರಿಸ್ಥಿತಿ. ನಾಯಕರು ಇದ್ದಾರೆ, ಬಟ್ ಅವ್ರಿಗೆ ಧೈರ್ಯ ಅಲ್ಲ ಬರೋಕ್ಕೆ. ಯಾಕೆಂದರೆ ಬಂದರೆ ಎಲ್ಲಿ ಅವ್ರ ಪಿಕ್ಚರ್ಗಳು ಬೇರೆ ಲ್ಯಾಂಗ್ವೇಜಲ್ಲಿ ಅವ್ರನ್ನ ಬಿಡೋದಿಲ್ವೋ, ಏನು ಮಾಡ್ತಾರೋ ಅಂತ ಭಯಕ್ಕೆ ಅವ್ರು ಯಾರು ಲೀಡರ್ಶಿಪ್ ತಗೊಳ್ಳೋಕ್ಕೆ ಇಲ್ಲ. ಫೈನಲಿ ವಿಷ್ಣುವರ್ಧನ್ ಅವರು ಅಂದರೆ ಈಗ ಕರ್ನಾಟಕ ರತ್ನ ಪಡೀತಾರಂಥ ಸಂದರ್ಭಕ್ಕೆ, ಜೊತೆಗೆ 75 ವರ್ಷದ ಬರ್ಡೇ ಸಂಭ್ರಮಕ್ಕೆ ನಿಮ್ಮ ನೆನಪಿನಗಳಿಗೆ ಜಾರೋದಾದರೆ ಸರ್ ಏನು ಫೈನಲಿ ಹೇಳ್ತೀರಿ ಅಂತ ಅವ್ರು? ಅಲ್ಲ ಸರಿ, ಒಂದೇ ವಿಷ್ಣುವರ್ಧನ್, ಇನ್ನೊಂದು ವಿಷ್ಣುವರ್ಧನ್ ಬರೋಕ್ಕಾಗಲ್ಲ. ವಿಷ್ಣುವರ್ಧನ್ ದಿಲೀಪ್ ಕುಮಾರ್ ಆಗ್ಬೋದು, ವಿಷ್ಣುವರ್ಧನ್ ಶಮ್ಮಿ ಕಪೂರ್ ಆಗ್ಬೋದು, ವಿಷ್ಣುವರ್ಧನ್ ರಾಜೇಶ್ ಖನ್ನಾ ಆಗ್ಬೋದು. ಆ ಥರ ಪಾತ್ರಗಳನ್ನೆಲ್ಲನೂ ಟ್ರ್ಯಾಜಿಡಿ ಆಗ್ಬೋದು, ಕಾಮಿಡಿ ಆಗ್ಬೋದು, ಆ್ಯಕ್ಷನ್ ಆಗ್ಬೋದು, ಎಮೋಷನ್ ಆಗ್ಬೋದು, ಲವ್ ಸ್ಟೋರಿ ಆಗ್ಬೋದು, ಎಲ್ಲದಕ್ಕೂ ಒಂದು ಸೂಟ್ ಆಗ್ತಿದ್ದ ಕ್ಯಾರೆಕ್ಟ್ರು. ಇವತ್ತು ಅವನು ಇಲ್ದಿರೋದು ನಮಗೆ ತುಂಬ ಲಾಸ್ ಆ್ಯಸ್ ಎ ಡೈರೆಕ್ಟರ್. ಇನ್ನೂ ಒಂದು ಒಳ್ಳೊಳ್ಳೆ ಕಥೆಗಳು ಮಾಡ್ಬೋದಾಗಿತ್ತು, ಹಿಸ್ಟಾರಿಕಲ್ ಮಾಡ್ಬೋದಾಗಿತ್ತು. ನಾವು CVL ಶಾಸ್ತ್ರಿ ಅವರು ದುರ್ಗಾಸ್ತಮನ ಮಾಡಬೇಕು ಅಂದಾಗ ಸ್ಕ್ರಿಪ್ಟ್ ಮಾಡಿ ಅನೌನ್ಸ್ ಮಾಡಿ ಸ್ಟಾರ್ಟ್ ಆಗಬೇಕಾಗಿತ್ತು, ಆಗಲಿಲ್ಲ. ಈ ಥರದ್ದೆಲ್ಲ ಕೆಲವು ನೋವುಗಳು ಇದ್ದೇ ಇದೆ ಸರ್. ಅದೇ ಹೇಳ್ತಾ ಇದ್ರೆ ಅವ್ರಿಲ್ಲ ಅನ್ನೋಂಥ ನೋವು, ಆದರೆ ಅವ್ರಿಗೂ ಕೂಡ ಸಾಕಷ್ಟು ನೋವುಗಳಿತ್ತು. ಅಂದರೆ ಇಡೀ ಜರ್ನಿಯಲ್ಲಿ ಸಾಕಷ್ಟು ಸನ್ನಿವೇಶಗಳಲ್ಲಿ ಅವಮಾನ ಅನುಭವಿಸುವಂತಹ ಘಟನೆಗಳು ಕೂಡ ನಡೀತು. ಅದೆಲ್ಲವನ್ನೂ ಕೂಡ ನಿಮ್ಮ ಹತ್ರ ಹಂಚ್ಕೊಂಡಿದ್ದಂಥ ನೆನಪುಗಳು ಡಿಸ್ಕಸ್ ಎಲ್ಲ ಮಾಡ್ತಿದ್ದ. ಬಟ್ ಆದರೂ ಒಂಥರ ಟ್ರಾಜಿಡಿ, ನಮ್ಮ ಸಿನಿಮಾದಲ್ಲಿ ಹೇಗೆ ಟ್ರಾಜಿಡಿ ಆಗಿತ್ತೋ ಹಾಗೆ ಅವನ ಲೈಫಲ್ಲೂ ಟ್ರಾಜಿಡಿ. ಬಟ್ ಅದನ್ನು ನುಂಗ್ಕೊಂಡು ಹೋಗ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ಈಗ ಒಂದು ನದಿ ಹಿಂಗೆ ಹರಿತಾ ಇರ್ತದೆ, ಸಮುದ್ರಕ್ಕೆ ಸೇರ್ಬೇಕಾದ್ರೆ ಎಲ್ಲ ಒಂದು ಕಲ್ಲು ಅಡ್ಡ ಬಂತು ಅಂತ ಹಿಂದಕ್ಕೆ ಹೋಗಲ್ಲ, ಹಿಂಗೆ ಟರ್ನ್ ತೊಗೊಂಡು ಇನ್ನೊಂದು ಕಡೆಯಿಂದ ಹೋಗುತ್ತೆ. ಆ ಥರ ಅವನ ಲೈಫು. ಸರ್, ನಾಳೆ ಹುಟ್ಟುಹಬ್ಬ ಸೆಪ್ಟೆಂಬರ್ 18 ಏನು ಹೇಳ್ತೀವಿ? ಏನಿಲ್ಲ, ಇದೊಂದು ವಿಷ್ಣುವರ್ಧನ್ನ ನೆನೆಸ್ಕೊಳ್ಳೋಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ಯಾವಾಗಲೂ ಅವ್ರ ಹೃದಯದಲ್ಲಿ ವಿಷ್ಣುವರ್ಧನ್ನ ಇಟ್ಕೊಂಡಿದ್ದಾರೆ. ಅವರ ಆದರ್ಶಗಳನ್ನೆಲ್ಲ ಪಾಲಿಸ್ತಾ ಇದ್ದಾರೆ. ಅದೇ ಜೀವನ ನಡೆಸ್ಕೊಂಡು ಹೋಗ್ಬೇಕು. ಥ್ಯಾಂಕ್ ಯು. ಇದಿಷ್ಟು ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.